ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನೋಡ್ರಿ, ಮಸಾಲ ರೈಸ್ ಅಥವಾ ಈಸಿಯಾಗಿರೋ ಕುಷ್ಕ ರೈಸ್ ಅಂತ ಹೇಳ್ಬೋದು. ಇದನ್ನು ಸಿಂಪಲ್ಲಾಗಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದಂತ ರೈಸು. ಸೂಪರ್ ಟೇಸ್ಟಿ ಆಗುತ್ತೆ ರೀ. ಇದನ್ನು ನಾನ್ ವೆಜ್ಜು ವೆಜ್ಜು ಯಾವುದು ಕಾಂಬಿನೇಷನಲ್ಲಾದರೂ ಸರ್ವ್ ಮಾಡ್ಕೋಬೋದು. ಅಂದರೆ ಕುರ್ಮಾ, ವೆಜ್ ಕುರ್ಮಾ ಮತ್ತು ನಾನ್ ವೆಜ್ಜಲ್ಲಿ ಚಿಕನ್ ಸಾರು, ಮಟನ್ ಸಾರು ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ರೀ. ಹಾಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ರೀ. ಇದಕ್ಕೊಂದು ಅರ್ಧ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಒಂದು 3 ಏಲಕ್ಕಿ, ಒಂದು 4 ಲವಂಗ, ಕೊತ್ತಂಬರಿ ಮಿಕ್ಸಿ ಹಾಕೊಳ್ಳೋಣ ರೀ. ಮತ್ತು 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಒಗ್ಗರಣೆಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ಬೇಕು ರೀ. ಈಗ ನೋಡಿರಿ ಫ್ರೆಂಡ್ಸ್, ಇವನ್ನ ಎಲ್ಲನೂ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬರೋಣ. ಯಾವ ಥರ ಇರಬೇಕು ಅಂತ ಹೇಳಿದರೆ ಫ್ರೆಂಡ್ಸ್, ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದಕ್ಕೆ ನಾನು 2 ಗ್ಲಾಸ್ನಷ್ಟು ಅಕ್ಕಿ ತೊಗೊಳತ್ತೀನಿ ರೀ. 1 ಗ್ಲಾಸು ಬಾಸುಮತಿ ಅಕ್ಕಿ ತೊಗೊಂಡಿನಿ ಮತ್ತು 1 ಗ್ಲಾಸು ಸಾದಾ ಇವಾಗ ನಾವು ಯೂಸ್ ಮಾಡ್ತೀವಲ್ಲ ರೀ ಡೈಲಿ, ಅದು ಹಾಕೋಬೋದು. ನೀವು ಒಂದೇ ಟೈಪ್ ಆದರೂ ತೊಗೋಬೋದು ರೀ, ಯಾವ ಥರನಾದರೂ ರೈಸ್ ತೊಗೋಬೋದು. ನೋಡಿ, ಇದನ್ನೀಗ 2 ಸಲ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡೀನಿ. ಈಗ ನೋಡಿರಿ, ಒಂದು ಕುಕ್ಕರ್ ತೊಗೊಂಡೀನಿ. ಅದಕ್ಕೊಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ಮತ್ತು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರು ನಡೀತೈತೆ ರೀ, ನಾನಿಲ್ಲಿ ಹಾಕ್ಕೊಂಡಿಲ್ಲ, ಹಾಕೋಬೋದು. ಈಗ ಒಂದು 2 ಉಳ್ಳಾಗಡ್ಡಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡೀನಿ ರೀ. ನೆಕ್ಸ್ಟ್ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಇವನ್ನ ಎರಡೂ ಹಾಕಿ ಚಲೋ ಹೊತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ನೋಡಿರಿ, ಈ ಥರ ಆಗಬೇಕು. ಈಗ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ರೀ, ಈ ಮಸಾಲನೂ ಈ ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಳಗೆ ಮಸ್ತ್ ಫ್ರೈ ಆಗ್ಬೇಕ್ರಿ ಇದು ಮಸಾಲೆ. ಇದು ಕೊಬ್ಬರಿದು ಮತ್ತು ಮಸಾಲೆ ವಾಸನೆ ಎಲ್ಲ ಹೋಗಿ ಎಣ್ಣೆ ಒಳಗೆ ಫುಲ್ ಫ್ರೈ ಆಗ್ಬೇಕ್ರಿ. ಇದಕ್ಕೆ ಜಾರಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳತ್ತೀನಿ. ನೋಡಿರಿ, ಈ ಥರ ಎಣ್ಣೆ ಮೇಲೆ ಬಂದೈತಿ. ಈ ಥರ ಇದು ಮಸಾಲೆ ಫ್ರೈ ಆದಮೇಲೆ ಇದಕ್ಕೆ ನಾವು ಅಕ್ಕಿ ಎಷ್ಟು ಗ್ಲಾಸ್ ತೊಗೊಂಡಿದ್ವಲ್ಲ ರೀ, ಅದರದ್ದು ಡಬಲ್ ಹಾಕೋಬೇಕು. 2 ಗ್ಲಾಸ್ ನನ್ನ ಅಕ್ಕಿ ತೊಗೊಂಡಿನಿ, ಅದೇ ಗ್ಲಾಸಿಂದ ಕರೆಕ್ಟ್ 4 ಗ್ಲಾಸ್ ನೀರು ಹಾಕ್ಕೊಂಡೇನಿ ರೀ ಇದಕ್ಕೆ. ನೋಡಿರಿ ಫ್ರೆಂಡ್ಸ್, ನೀರು ಹಾಕ್ಕೊಂಡ್ಮೇಲೆ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೇಕ್ರಿ. ಈಗ ಇದಕ್ಕೆ ನಾನು ಪಲಾವ್ ಎಲೆ ಅಥವಾ ಮಸಾಲ ಎಲೆ, ಪಲಾವ್ ಎಲೆ ಅಂತಾರೆ ನೋಡಿರಿ, ಅದನ್ನು ಕೂಡ ಹಾಕ್ಕೋಬೋದು. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕ್ಕೋಬೋದು, ಇದ್ದರೆ ಇಲ್ಲಾಂದರೆ ಇಲ್ಲ, ಬಟ್ ಹಾಕಿದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ ರೈಸ್. ಆಮೇಲೆ ಇದು ಕುದಿ ಹತ್ತಿದ ಮೇಲೆ ತೊಳೆದಿಟ್ಕೊಂಡಿದ್ವಲ್ಲ ರೀ ಅಕ್ಕಿ, ಇದನ್ನು ಕೂಡ ಹಾಕ್ಕೊಂಡು ನಾನು ಈಗ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಇದು ಕುದಿ ಹತ್ತಿದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು, ಅಂದ್ರೆ ಮಸಾಲೆ ಎಲ್ಲ ಕಡೆನೂ ಮಿಕ್ಸ್ ಆಗುತ್ತೆ ರೀ. ನೋಡಿರಿ ಫ್ರೆಂಡ್ಸ್, ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಇದು ಕುಕ್ಕರ್ ಲಿಡ್ ಕ್ಲೋಸ್ ಆದಮೇಲೆ ಕರೆಕ್ಟ್ 2 ವಿಷಲಿಗೆ ಆಫ್ ಮಾಡ್ಬೇಕ್ರಿ. ಕರೆಕ್ಟ್ ಅಂದ್ರೆ ಕರೆಕ್ಟ್ ರೈಸ್ ಆಗುತ್ತೆ ನೋಡಿರಿ. ಇದು ಕುಕ್ಕರ್ ವಿಷಲ್ ಆದಮೇಲೆ ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ ಅಂತ ಹೇಳಿ, ಉದುರಾಗಿ. ಸೂಪರ್ ಘಮ ಘಮ ಮಸಾಲ ರೈಸ್ ರೀ. ಯಾವ ಹೋಟೆಲ್ನಾಗೂ ತಿಂದಿರೋಕ್ಕಿಲ್ಲ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಸೂಪರಾಗಿ ಇದನ್ನೀಗ ಕುರ್ಮಾ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನ್ ವೆಜ್ ಜೊತೆ ಅಂತೂ ಸೂಪರ್ ಟೇಸ್ಟ್ ಆಗುತ್ತೆ ರೀ. ಈ ಥರ ಕುರ್ಮಾ ಬೇಕಂದ್ರೆ ಇದನ್ನು ಕೂಡ ನಾನು ರೆಸಿಪಿ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇದ್ರ ಜೊತೆ ಸವಿಯೋಕ್ಕೆ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಟ್ರೈ ಮಾಡಿ ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರುತ್ತೆ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.